Hello everyone, welcome to Sanmarga classes. Let us see question number 21 of chapter Work and Energy. How much work is done due to gravitational force on a satellite orbiting the earth? ಹಾಗಿದ್ರೆ ಒಂದು ಸ್ಯಾಟಲೈಟ್ ಅರ್ತ್ ಅನ್ನ ಸುತ್ತ ಹಾಕ್ತಾ ಇದೆ. ಅರ್ತ್ ಅದ್ರ ಮೇಲೆ ಅರ್ತ್ ನ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ವರ್ಕ್ ಅನ್ನ ಮಾಡಿದೆ? ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಅರ್ತ್ ಅದ್ರ ಮೇಲೆ ಎಷ್ಟು ವರ್ಕ್ ಮಾಡಿದೆ? ಜಸ್ಟಿಫೈ ದ ಆನ್ಸರ್ ವಿತ್ ಸುಟೇಬಲ್ ರೀಸನ್. ಸುಟೇಬಲ್ ರೀಸನ್ ಇಂದ ಆನ್ಸರ್ ನ ಜಸ್ಟಿಫೈ ಮಾಡಬೇಕು. ಓಕೆ. If the force acting on a body is perpendicular to its displacement, ಯಾವಾಗಲೂ force acting on body ಏನಿದೆ, if it is perpendicular to its displacement, the work done is zero. ಈಗ ನೋಡಿ, ಒಂದು ಆಬ್ಜೆಕ್ಟ್ ಇಲ್ಲಿದೆ, ನಾನು ಫೋರ್ಸ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ಅವಾಗ ವರ್ಕ್ ಆಗಿದೆ ಅಂತ. ಬಟ್ ನಾನು ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಫೋರ್ಸ್ ಮೂವ್ ಆಗ್ತಾ ಇದೆ ಅಥವಾ ಡಿಸ್ಪ್ಲೇಸ್ ಆಗ್ತಾ ಇದೆ. ಆ ಟೈಮಲ್ಲಿ the work done is considered as zero. Work done ಅನ್ನ ಏನಂತ ಕನ್ಸಿಡರ್ ಮಾಡ್ತಾರೆ? Zero. The gravitational force on a satellite orbiting the earth is perpendicular to its displacement. See, ಈ ಸ್ಯಾಟಲೈಟ್ ಏನಿದೆ at every point ನೋಡಿದ್ರೆ ಇದು ಅರ್ತ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆಯಾ? ಹೌದಿಲ್ಲ? ಪರ್ಪೆಂಡಿಕ್ಯುಲರ್ ಆಗಿದೆ. ಈಗ ಇದು ಡಿಸ್ಪ್ಲೇಸ್ ಯಾವ ತರ ಆಗುತ್ತೆ? ಈ ತರ ಆಗುತ್ತೆ. Which is perpendicular to earth. Orbiting the earth is perpendicular to its, the gravitational force on satellite orbiting the earth is perpendicular to its displacement. ಈ ಡಿಸ್ಪ್ಲೇಸ್ಮೆಂಟ್ ಗೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಇರ್ತದೆ ಗ್ರಾವಿಟೇಷನಲ್ ಫೋರ್ಸ್. therefore the work done is zero. ನಾನೀಗ ಎಕ್ಸಾಂಪಲ್ ಕೊಟ್ನಲ್ಲ, ಈಗ ಇದನ್ನೇ ಸ್ಯಾಟಲೈಟ್ ಅಂತ ಇಟ್ಕೊಳ್ಳಿ, ಈ ಬ್ಲಾಕ್ ಅಂತ ಹೇಳಿದ್ನಲ್ಲ, ಈಗ ಸ್ಯಾಟಲೈಟ್ ಅಂತ ಇಟ್ಕೊಳ್ಳಿ. ಈಗ ಸ್ಯಾಟಲೈಟ್ ಈ ತರ ಮೂವ್ ಆಗ್ತಾ ಇದೆ, ಅರ್ತ್ ಸುತ್ತ ಇದೆ, ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ಅರ್ತ್. ಈಗ ಈ ಸ್ಯಾಟಲೈಟ್ ಏನಿದೆ, ಅರ್ತ್ ಇಲ್ಲಿದೆ ಅಲ್ಲ, ಅರ್ತ್ ಗ್ರಾವಿಟೇಷನಲ್ ಫೋರ್ಸು ನಾರ್ಮಲ್ ಇದೆ ಆರ್ ಪರ್ಪೆಂಡಿಕ್ಯುಲರ್ ಇದೆ ಇಡೀ ಡಿಸ್ಪ್ಲೇಸ್ಮೆಂಟ್ ಇದೆ. ಹಾಗಾಗಿ ವರ್ಕ್ ಡನ್ ಈಸ್ ಕನ್ಸಿಡರ್ಡ್ ಆಸ್ ಝೀರೋ. ಥ್ಯಾಂಕ್ ಯು.